ಹಲೋ ಫ್ರೆಂಡ್ಸ್, ಟೆಕ್ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿರುತ್ತೆ. ಶಾರ್ಟ್ ನೋಟಿಫಿಕೇಶನ್ ಆಗಿರುತ್ತೆ. ಒಂದು RRBಯಲ್ಲಿ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆಗಳನ್ನು ನೇಮಕಗಳು ಇರ್ತವೆ. ಗ್ರೂಪ್ ಡಿಯಲ್ಲಿ ಒಂದೇ ಒಂದು ಹುದ್ದೆ ಬರೋದಿಲ್ಲ, ಭಾಳಷ್ಟು ಹುದ್ದೆಗಳು ಬರ್ತವೆ, ವೇರಿಯಸ್ ಪೋಸ್ಟ್ಗಳು ಇರ್ತವೆ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ನಮಗೆ 32,000 ಹುದ್ದೆಗಳು ನಮಗೆ ಕಂಡು ಬರ್ತಾ ಇರುವಂಥದ್ದು. 1836 ವರ್ಷಗಳಲ್ಲಿ ಯಾರೆಲ್ಲ ಇರ್ತೀರೋ ಅವರೆಲ್ಲರೂ ಖಂಡಿತವಾಗಲೂ ಅರ್ಜಿಗಳನ್ನು ಹಾಕೊಳ್ಬೋದು. ಇನ್ನು ಇನಿಷಿಯಲ್ ಪೇ ಬಂದುಬಿಟ್ಟು ಅಂದರೆ ಸ್ಟಾರ್ಟಿಂಗ್ ನಿಮಗೆ 18,000 ರೂಪಾಯಿ ಸಂಬಳ ಸಹ ಇರುತ್ತೆ. ಇನ್ನು ಉಳಿದಿರುವಂಥ ಮಾಹಿತಿಗಳನ್ನು ಮುಂದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, 1836 ವರ್ಷದ ಒಳಗಡೆ ಯಾರೆಲ್ಲ ಇದ್ದೀರಾ ಖಂಡಿತ ನೀವು ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಹಾಕೊಳ್ಬೋದು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 23/1/2025 ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಅಂದರೆ ಕೊನೆಯ ದಿನಾಂಕ ಬಂದುಬಿಟ್ಟು 22/2/2025 ಕೊನೆಯ ದಿನಾಂಕ ಆಗಿರುತ್ತೆ. ಯಾರೆಲ್ಲ ಒಂದು SC ST ಮತ್ತು EWS ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತೀರ ಅವ್ರಿಗೆ 250 ರೂಪಾಯಿ ಎಕ್ಸಾಮಿನೇಷನ್ ಫೀ ಇರುತ್ತೆ. ಅಂದರೆ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ನಿಮಗೆ 250 ರೂಪಾಯಿ ಫೀಯನ್ನು ಇಟ್ಟಿರ್ತಾರೆ. ಅದೇ ನೀವು ಅನ್ರಿಸರ್ವ್ಡ್ ಮತ್ತು OBCಯಲ್ಲಿ ಬರ್ತೀರ ಅಂದರೆ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಯನ್ನು ಇಟ್ಟಿರ್ತಾರೆ. ಮತ್ತು ನೀವೇನಾದರೂ ಎಕ್ಸಾಮ್ಗೆ ಅಪಿಯರ್ ಆದರೆ ಅಂದರೆ ಎಕ್ಸಾಮ್ಗೆ ಬರೆಯೋಕ್ಕೆ ಹೋದರೆ ನಿಮಗೆ ಆಟೋಮೆಟಿಕ್ಕಾಗಿ 400 ರೂಪಾಯಿ ರೀಫಂಡ್ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನು ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕುವಾಗ ನೀವು 500 ರೂಪಾಯಿ ಇವಾಗ ಪೇ ಮಾಡ್ತೀರಾ. ನೀವು ಎಕ್ಸಾಮ್ಗೆ ಅಟೆಂಡ್ ಆಗಿದ್ದೀರಾ ಅಂತ ಗೊತ್ತಾದರೆ ಅಂದರೆ ಎಕ್ಸಾಮ್ ನೀವು ಅಪಿಯರ್ ಆಗಿದ್ದೀರಾ ಅಂದರೆ ಗೊತ್ತಾದರೆ 400 ರೂಪಾಯಿ ನಿಮಗೆ ಅಪ್ಲಿಕೇಶನು ವಾಪಸ್ ಬರುತ್ತೆ. ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ 400 ರೂಪಾಯಿ ವಾಪಸ್ ಬರುತ್ತೆ, ಅಂದರೆ ರೀಫಂಡ್ ಆಗುತ್ತೆ. 100 ರೂಪಾಯಿ ಮಾತ್ರ ಅವರು ಅಪ್ಲಿಕೇಶನ್ ಫೀ ಅಂತ ತೊಗೊಳ್ತಾರೆ. ನೆಕ್ಸ್ಟು ನಮ್ಮ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿದಾವೆ ಅನ್ನೋದು ಒಂದು ಫುಲ್ ನೋಟಿಫಿಕೇಶನ್ ಬಿಟ್ಟಾಗ ಗೊತ್ತಾಗುತ್ತೆ. ಇಲ್ಲಿ RRB ವೆಬ್ಸೈಟ್ಗಳಿರುತ್ತೆ. ನಾವು ಒಂದು ಬೇರೆ ಬೇರೆ ವಲಯಕ್ಕೂ ಸಹ ಅರ್ಜಿಗಳನ್ನು ಹಾಕೋಬೋದು. ಎಕ್ಸಾಂಪಲ್ ಆಗಿ ನಮ್ಮ ಕರ್ನಾಟಕದವರು ಆಲ್ಮೋಸ್ಟ್ ಬೆಂಗಳೂರು ವಲಯಕ್ಕೆ ಹಾಕ್ತಾರೆ. ಅದೇ ರೀತಿ ನಮ್ಮ ಒಂದು ದೇಶದಲ್ಲಿ ಬೇಕಾದಷ್ಟು ವಲಯಗಳಿದ್ದಾವೆ. ನೀವು ಬೇಕಾದ ವಲಯಕ್ಕೆ ಬೇಕಾದರೂ ನೀವು ಅರ್ಜಿಗಳನ್ನು ಹಾಕೋಬೋದು. ಇನ್ನು ಈ ಒಂದು ಎಕ್ಸಾಮ್ಗೆ 10th ಕ್ಲಾಸನ್ನು ಮುಗಿಸಿದ್ರೆ ಸಾಕು ಅರ್ಜಿಗಳನ್ನು ಹಾಕೋಬೋದು. ಇಲ್ಲಿ ಬೇಕಾದಷ್ಟು ಪೋಸ್ಟ್ಗಳಿರೋದಂದರೆ ಭಾಳಷ್ಟು ಪೋಸ್ಟ್ಗಳಿದ್ದಾವೆ. ಒಂದು ಹುದ್ದೆಗೆ 10th ತನಕ ಕೇಳಿರ್ತಾರೆ, ಇನ್ನೊಂದು ಹುದ್ದೆಗಳಿಗೆ ITS ಆಗಿ ಕೇಳಿರ್ತಾರೆ. 10th + ITS ಆಗಿ ಕೇಳಿರ್ತಾರೆ. ಒಂದಷ್ಟು ಹುದ್ದೆಗಳಿಗೆ 10th ಮಾತ್ರ ಸಹ ಕೇಳಿರ್ತಾರೆ. ಓಕೆ, ನೆಕ್ಸ್ಟು 23ನೇ ತಾರೀಕು ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕೊಳ್ಳೋದಂತ ವಿಡಿಯೋ ಬರುತ್ತೆ. ಅಂದರೆ ಮೊಬೈಲ್ ಮೂಲಕ ನೀವು ಯಾವ ರೀತಿ ಅರ್ಜಿಗಳನ್ನ ಸಲ್ಲಿಸ್ಬಿಡೋ ಅನ್ನೋದು ವಿಡಿಯೋ ಬರುತ್ತೆ. ಆ ವಿಡಿಯೋಗೆ ಕಾಯ್ತಾರೆ ಸ್ನೇಹಿತರೆ. ಅದಕ್ಕಿಂತ ಮುಂದೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.